ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಸದ್ಗುರು ಪರಮ ಪೂಜ್ಯ ಶ್ರೀ ಮಡಿವಾಳ ಸ್ವಾಮಿಗಳು ನಿನ್ನೆ ದಿವಸ ಆ ಒಂದು ಶಿಲಾ ನದಿಯೊಳಗೆ ತಮ್ಮ ಕಾಲಿನ ಹೆಬ್ಬೆರಳನ್ನು ಆ ನದಿಯ ನೀರಿನಲ್ಲಿ ಎದ್ದಿದಾಗ ಆ ಒಂದು ಹೆಬ್ಬೆರಳು ಕಲ್ಲಾಗಿ ಹೋಯಿತು ಅಂತಕ್ಕಂಥದ್ದನ್ನು ನಿನ್ನಿನ ಒಂದು ಚರಿತ್ರೆಯ ಕಥನದೊಳಗೆ ನಾವು ನೀವೆಲ್ಲ ಕೇಳೀವಿ. ಅಲ್ಲಿಂದ ಆ ಶಿಲಾ ನದಿಯಿಂದ ಪ್ರಯಾಣವನ್ನು ಮಡಿವಾಳ ಸ್ವಾಮಿಗಳು ದಕ್ಷಿಣ ಭಾರತದ ಕಡೆಗೆ ಬೆಳೆಸ್ತಾರೆ. ಹಂಗೆ ಸಂಚಾರ ಮಾಡ್ತಾ ಮಾಡ್ತಾ ಹೈದರಾಬಾದಕ್ಕೆ ಬಂದ ಅಲ್ಲಿ ಒಂದು ಯೋಗ್ಯ ಸ್ಥಳದೊಳಗೆ ಬಿಡಾರವನ್ನು ಹೂಡ್ತಾರೆ. ಅವರ ಒಂದು ಘನತೆ ಮಹಿಮೆಗಳನ್ನು ಕೇಳಿದಂಥ ಅಲ್ಲಿನ ಜನರು ಗುಂಪು ಗುಂಪಾಗಿ ಬರಾಕತ್ತಾರೆ. ಆ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ತಮಗೆ ಇದ್ದಂಥ ತೊಂದರೆಗಳನ್ನು ತಾಪತ್ರಯಗಳನ್ನು ನಿವಾರಿಸಿಕೊಂಡ ತಮ್ಮ ಮನೆಗಳಿಗೆ ಹೊಕ್ಕಾರೆ. ಹೀಗಿದ್ದಾಗ ಇದು ಯಾವುದರ ಒಂದು ಪರಿವೆ ಇಲ್ಲದನ ಮಡಿವಾಳ ಸ್ವಾಮಿಗಳು ಆ ಒಂದು ಬಿಡಾರದೊಳಗೆ ಗುಡಿಯನ್ನು ಸೇರಬೇಕು ಅಂತೇಳಿ ತಿಳ್ಕೊಂಡು ಆ ಗುಡಿಯೊಳಗೆ ಪತ್ರೆಯನ್ನು ತುಂಬಿ ಅದರ ಮೇಲೆ 2-3 ಹಳ್ಳುಗಳನ್ನು ಇಟ್ಟು ಗುಡಿಯನ್ನು ಸೇದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಹೆಂಗೆ ಅದನ್ನು ಸೇದುವಂಥ ಪ್ರಯತ್ನ ಮಾಡ್ತಾರೋ ಹಂಗಂಗೆ ಮುಂಜಾನೆ ಸೂರ್ಯ ಉದಯ ಆದಂಗೆ ಆ ಒಂದು 3 ಹಳ್ಳುಗಳು ಜಗನೆ ಬೆಂಕಿ ಪುಟಿಯಾಗಕ್ಕೆ ಹತ್ತತಿ. ಆ ಒಂದು 3 ಹಳ್ಳುಗಳು ಯಾವುದೇ ಒಂದು ಬೆಂಕಿಯ ಸಂಪರ್ಕ ಇಲ್ಲದನ ತಮ್ಮಷ್ಟಕ್ಕೆ ತಾವ ಹೊತ್ತಿಕೊಂಡು ಉರಿಯುವುದನ್ನು ನೋಡಿದಂಥ ಅಲ್ಲಿ ಸೇರಿದಂಥ ಜನಜಂಗುಳಿ ಆಶ್ಚರ್ಯಗೊಂಡ ಎಲ್ಲ ಜನರು ಅಲ್ಲೇ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಒಂದು ಗುಡಿಯ ಮೇಲಿನ ಹರಳುಗಳು ಬೆಂಕಿಯ ತಮ್ಮಷ್ಟಕ್ಕೆ ತಾವೇ ಬೆಂಕಿಯಾಗುವಂಥ ಒಂದು ಸುದ್ದಿ ಊರಲ್ಲೆಲ್ಲ ಹಬ್ಬಿತು. ಆ ಒಂದು ಹೈದರಾಬಾದ್ ರಾಜಧಾನಿಯ ತುಂಬೆಲ್ಲ ಹಬ್ಬಿ ಅದು ಕೊನೆಗೆ ಆ ಹೈದರಾಬಾದ ನಿಜಾಮನ ಕಿವಿಗೂ ಮಡಿತು. ಆವಾಗ ಆತ ಅಚ್ಚರಿಗೊಂಡ. ಆವಾಗ ಆ ಮಹಾರಾಜ ಈ ಒಂದು ಸುದ್ದಿಯನ್ನು ಕೇಳಿ ಹಂಗಾದ್ರೆ ಆ ಒಂದು ಸಾಧು ಸತ್ಪುರುಷ ಸ್ವಾಮಿಯನ್ನು ನೋಡಬೇಕು, ಅವನ ಒಂದು ನಿಜಾಂಶವನ್ನು ಆತನ ಯೋಗ್ಯತೆಯನ್ನು ನಾವು ಪರೀಕ್ಷೆ ಮಾಡಬೇಕು ಅಂತೇಳಿ ತಿಳ್ಕೊಂಡ ಆ ಸ್ವಾಮಿಗಳ ಹತ್ರ ತನ್ನ ಕುತಂತ್ರವನ್ನು ವ್ಯವಸ್ಥೆ ಮಾಡಿಕೊಂಡ ಆ ಒಂದು ಮಡಿವಾಳ ಸ್ವಾಮಿಗಳು ಇರುವಂಥ ಜಾಗಕ್ಕೆ ಬಂದ. ನೋಡ್ತಾನೆ ಆ ಒಂದು ಮಡಿವಾಳ ಸ್ವಾಮಿಗಳ ಬ್ರಹ್ಮಚರ್ಯದ ತೇಜಸ್ಸನ್ನು, ಎತ್ತರವಾದ ನಿಲುವನ್ನು, ಅವರ ದಿಗಂಬರತ್ವವನ್ನು ಕಂಡ ಆ ರಾಜ ಮೂಕ ವಿಸ್ಮಿತ ಅಕ್ಕನ. ಅವರ ಒಂದು ಸತ್ವ ಪರೀಕ್ಷೆಗಾಗಿ ಸನ್ಯಾಸಿಗಳೇ ತಾವು ಯಾರು, ತಮ್ಮ ಹೆಸರೇನು, ತಾವು ಯಾವ ಊರಿನ ಸ್ವಾಮಿಗಳು ಅಂತೇಳಿ ತಿಳ್ಕೊಂಡ ಆ ಒಂದು ಮಹಾರಾಜ ಪ್ರಶ್ನೆ ಮಾಡಿದಾಗ ಮಡಿವಾಳ ಅಜ್ಜ ಹೇಳ್ತಾರೋ, ಮಹಾರಾಜ ನಾನೊಬ್ಬ ಸಾಮಾನ್ಯ ಮನುಷ್ಯ, ಈ ಇಡೀ ಜಗತ್ತ ನನ್ನ ವಾಸಸ್ಥಾನ, ನನ್ನ ಮನೆ, ನಾನು ಅಜಾತವಾಗಿದ್ದೇನಪ್ಪ ಅಂತೇಳಿ ತಿಳ್ಕೊಂಡ ಸ್ವಾಮಿಗಳು ಉತ್ತರವನ್ನು ಕೊಡ್ತಾರೆ. ಹಿಂಗೆ ಸ್ವಾಮಿಗಳನ್ನು
ಆ ಮಹಾರಾಜ ಮಾತಾಡಿಸ್ತಾ ಇರುವಾಗಲೇ ಆತನ ಸೇವಕರು ಮೊದಲೇ ಅವರ ತಂತ್ರ ಯೋಜನೆಯಂತೆ 2 ಬಂಗಾರದ ತಾಟುಗಳಲ್ಲಿ ಗೋಮಾಂಸವನ್ನು ತುಂಬಿ ಒಂದರಲ್ಲಿ ಹಣ್ಣು ಹಂಪಲುಗಳನ್ನು ಇಟ್ಟು ಒಂದರಲ್ಲಿ ಗೋಮಾಂಸವನ್ನು ಇಟ್ಟು ಅದರ ಮೇಲೆ ಶುಭ್ರವಾಗಿರ್ತಕ್ಕಂಥ ವಸ್ತ್ರವನ್ನು ಮುಚ್ಚಿ ತೆಗೆದುಕೊಂಡು ಬಂದ ಸ್ವಾಮಿಗಳ ಮುಂದೆ ಆ ಸೇವಕರು ಇರ್ತಾರೆ. ಆವಾಗ ತಮ್ಮ ಒಂದು ಜ್ಞಾನದೃಷ್ಟಿಯಿಂದ ಇದನ್ನು ತಿಳಿದಂಥ ಸ್ವಾಮಿಗಳು ತಮ್ಮ ಗುರುಗಳ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಅವೆರಡೂ ತಾಟುಗಳ ಮೇಲೆ ನೀರನ್ನು ಸಿಂಪಡಿಸ್ತಾರೆ. ನಂತರ ತಮ್ಮ ಶಿಷ್ಯರನ್ನು ಕರೆದ ಆ ತಾಟುಗಳ ಮೇಲಿನ ಒಂದು ವಸ್ತ್ರವನ್ನು ತೆಗೀರಿ ಅಂತೇಳಿ ಹೇಳ್ತಾರೆ. ಆವಾಗ ಆ ಶಿಷ್ಯರು ಅವುಗಳ ಮೇಲಿನ ವಸ್ತ್ರದ ಹೊದಿಕೆಯನ್ನು ತೆಗೆದಾಗ ಆ ತಾಟಿನಲ್ಲಿದ್ದಂಥ ಗೋಮಾಂಸವೆಲ್ಲ ಕೆಂಪು ದಾಸವಾಳ ಹೂವಾಗಿ ಪರಿವರ್ತನೆ ಆಗಿದ್ವು. ಇಂಥ ಒಂದು ಪವಾಡವನ್ನು ನೋಡಿದಂಥ ಪ್ರತ್ಯಕ್ಷವಾಗಿ ಕಂಡಂಥ ಆ ನಿಜಾಮ ಅತ್ಯಂತ ಗುರುಭಕ್ತಿಯಿಂದ ತಮ್ಮ ಮಂತ್ರಿ ಮಾನ್ಯರನ್ನು ಕೂಡಿಕೊಂಡು ಅವರ ಅಡಿದಾವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮೆಲ್ಲರನ್ನ ಉದ್ಧರಿಸಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಅಲ್ಲದ ಅವರ ಒಂದು ಸತ್ವ ಪರೀಕ್ಷೆಗಾಗಿ ತಾನು ಹೂಡಿದಂಥ ಕುಹಕ ಆಟಕ್ಕಾಗಿ ಪಶ್ಚಾತ್ತಾಪಪಟ್ಟು ಅವರಲ್ಲಿ ಶರಣು ಬಂದು ಕ್ಷಮೆ ಯಾಚನೆಯನ್ನು ಮಾಡ್ತಾರೆ. ಹಿಂಗೆ ಆಹಾ ಎನ್ನುವಷ್ಟರೊಳಗನ ಈ ಸುದ್ದಿ ಆ ಊರು ತುಂಬೆಲ್ಲ ಹರಡಿತ್ತು. ಆವಾಗ ಆ ಊರಿನ ಜನ ಮೊದಲಿಗಿಂತಲೂ ಹೆಚ್ಚಾಗಿ ತಂಡೋಪತಂಡವಾಗಿ ಬಂದು ಕುತೂಹಲದಿಂದ ಮಡಿವಾಳ ಸ್ವಾಮಿಗಳ ದರ್ಶನವನ್ನು ಪಡೆಯ ಹತ್ತಿದ್ರು. ಇಲ್ಲೇ ಚಮತ್ಕಾರ ಇಲ್ಲ, ನಮಸ್ಕಾರ ಇಲ್ಲ ಅಂತಕ್ಕಂಥ ಮಾತು ಬಹಳ ಉಚಿತನೂ ಆಗೈತಿ, ಯೋಗ್ಯನೂ ಆಗೈತಿ. ಯಾಕಂದ್ರೆ ಈ ಒಂದು ಜಗತ್ತಿನೊಳಗೆ ಯಾವುದೇ ಒಂದು ಮಹಾತ್ಮರು, ಮಹಿಮಾವಂತರು, ತಪಸ್ವಿಗಳು, ಸನ್ಯಾಸಿಗಳು ತಮ್ಮ ಒಂದು ತಪಸ್ಸಿನ ಚಮತ್ಕಾರವನ್ನು ತೋರಿಸಿದಾಗಲೇ ಅಲ್ಲಿಯ ಜನ ನಮಸ್ಕಾರ ಮಾಡ್ತಾರಲ್ಲ ಹೊರತಾಗಿ ಅಲ್ಲಿ ಚಮತ್ಕಾರ ಏನೂ ಇರಲಿಲ್ಲ ಅಂತಂದ್ರೆ, ಅವರಲ್ಲೇ ಒಂದು ತಪಬಲ ಇರಲಿಲ್ಲ ಅಂತಂದ್ರೆ ಅಲ್ಲಿ ಯಾರು ಒಂದು ನಮಸ್ಕಾರವನ್ನು ಮಾಡೋದಿಲ್ಲ, ಅಲ್ಲಿ ಒಂದು ಯೋಗ್ಯವಾಗಿರ್ತಕ್ಕಂಥ ಗೌರವವನ್ನು ಸಲ್ಲಿಸೋದಿಲ್ಲ. ಅದಕ್ಕೆ ಈ ಜಗತ್ತಿನೊಳಗೆ ಮಾಟ ಮೋಡಿಗಳಿಗೆ, ಇಂದ್ರ ಮಾಯಾಜಾಲಗಳಿಗೆ ಮರುಳಾಗುವಂಥ ಜನರ ಇಲ್ಲೇ ಹೆಚ್ಚಾಗ್ಯಾವ. ಇಂಥ ಒಂದು ಮಹಾಸ್ವಾಮಿಗಳ ದರ್ಶನದಿಂದ ತಾನು ತನ್ನ ಪರಿವಾರದವರು ಧನ್ಯಾದೀವಿ, ಪುನೀತರಾದೀವಿ ಅಂತೇಳಿ ತಿಳ್ಕೊಂಡ ಆ ಒಂದು ಸ್ವಾಮಿಗಳಿಗೆ ನಮಸ್ಕಾರ ಮಾಡಿದಂಥ ಮಹಾರಾಜ ತಮ್ಮ ಒಂದು ಪಾದಧೂಳಿಯಿಂದ ನನ್ನ ಅರಮನೆ ಪವಿತ್ರ ಆಗಲಿ ಅಂತೇಳಿ ತಿಳ್ಕೊಂಡ ಆ ರಾಜ ಮಡಿವಾಳ ಸ್ವಾಮಿಗಳಿಗೆ, ಮಹಾಸ್ವಾಮಿ ತಾವು ನಮ್ಮ ಅರಮನೆಗೆ ಬರಬೇಕು ಅಂತೇಳಿ ತಿಳ್ಕೊಂಡ ಅತಿ ದೈನ್ಯ ಭಾವದಿಂದ ಪ್ರಾರ್ಥಿಸತೊಡಗಿದ. ಆವಾಗ ಆ ರಾಜನ ಒಂದು ಪ್ರಾರ್ಥನೆಗೆ, ಒಂದು ವಿಜ್ಞಾಪನೆಗೆ ಸ್ವಾಮಿಗಳು ಮನಸ್ಸೊತ್ತು ಅವರ ಅರಮನೆಗೆ ಬರಲು ಒಪ್ಕೋತಾರೆ. ಆವಾಗ ತನ್ನ ಒಂದು ಅರಮನೆಯನ್ನು ತಳಿರು ತೋರಣಗಳಿಂದ ಶೃಂಗರಿಸಿ ಒಂದು ಭವ್ಯವಾದ ಪಲ್ಲಕ್ಕಿಯಲ್ಲಿ ರಥದಲ್ಲಿ ಮಡಿವಾಳ ಸ್ವಾಮಿಗಳನ್ನು ಕುಳ್ಳಿರಿಸಿಕೊಂಡು ಆ ಒಂದು ಹೈದರಾಬಾದಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಅವರನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಅವರ ಒಂದು ಪಾದಪೂಜೆಯನ್ನು ಮಾಡಿ ಅವರಿಗೆ ಯಥೇಚ್ಛವಾಗಿ ಸತ್ಕರಿಸುವುದಲ್ಲದ ಅವರಿಗೆ ಪ್ರೀತಿಯ ಭೋಜನವನ್ನು ಮಾಡಿಸಿ ತನ್ನ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಂಡಿತರಿಗೆ ದರ್ಬಾರಕ್ಕೆ ಬರಲಿಕ್ಕೆ ಅಪ್ಪಣೆಯನ್ನು ಕಳಿಸ್ತಾನೆ. ಆವಾಗ ಅಲ್ಲಿ ಆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಂಡಿತರು ಸೇರಿ ಮಡಿವಾಳ ಸ್ವಾಮಿಗಳ ಒಂದು ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯವನ್ನು, ಬ್ರಹ್ಮಚರ್ಯದ ತೇಜಸ್ಸನ್ನು,
ಯೋಗ ಸಿದ್ಧಿಯನ್ನು ಮೊದಲೇ ಕೇಳಿದ್ದಂಥ ಅನೇಕ ಪಂಡಿತರು ಆತುರದಿಂದ ಅಲ್ಲಿ ಬಂದು ಕೂಡಿ ವಿವಿಧ ಮಾತೃಭಾಷೆಗಳುಳ್ಳಂಥ ವಿವಿಧ ಭಾಷೆಗಳನ್ನು ಬಲ್ಲ ಪಂಡಿತರೊಡನೆ ಸ್ವಾಮಿಗಳು ಅವರವರ ಭಾಷೆಗಳಲ್ಲಿಯೇ ಚರ್ಚಿಸಿ ತರ್ಕಿಸಿ ವಾದಿಸಿ ತಮ್ಮ ಒಂದು ಚರ್ಚೆ ತರ್ಕ ವಾದ ಸರಣಿಗಳಿಂದ ಅವರ ಮನಸ್ಸನ್ನು ಸೂರ್ಯಗೊಂಡ್ರು ಅಂತೇಳಿ ತಿಳ್ಕೊಂಡು ಹೇಳುವಲ್ಲಿಗೆ ಇವತ್ತಿನ ಒಂದು ಈ ಸದ್ಗುರು ಮಡಿವಾಳ ಮಹಾಸ್ವಾಮಿಗಳ ಚರಿತ್ರೆಯ ಕಥನವನ್ನು ಮುಕ್ತಾಯಗೊಳಿಸೋಣಂತ. ಮುಂದಿನ ವಿಷಯವನ್ನು ನಾಳೆ ನೀವೆಲ್ಲ ನೋಡೋಣಂತ ಹೇಳ್ತಾ, ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.